ಬಿಲ್ಡಪ್ ಗೊತ್ತು ನಾನು ಸಾಂಗ್ ಹಾಕ್ಸಿದ್ದೀನಿ ನೀ ಬರೀ ಸುಮ್ಮನೆ ಡೌ ಮಾಡ್ಕೊಂಡೇ ಇರು ನೀನು. ಮಿಸ್ ಲೋಕೇಶ್, ನಾನು ರೇಮೋ ಇಷ್ಟು ಚೆನ್ನಾಗಿ ಆಡ್ತಾ ಇದ್ರಲ್ಲ ಅಂತ ಅನ್ಕೊಂಡೆ. ಆಹಾ, ಅವತ್ತು ಈ ಸಾಂಗ್ ಆಡಿದಾಗ ತುಂಬಾ ಚೆನ್ನಾಗಿ ಆಡ್ದೆ ಅಂದ್ರಲ್ಲ ಸರ್. ಎಕ್ಸ್ಟ್ರಾರ್ಡಿನರಿ. ಅದಕ್ಕೆ ಡ್ಯಾನ್ಸ್ ಮಾಡಿದ್ದು, ಸ್ಟೆಪ್ ಹಾಕಿದ್ದು ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ನೀವು ಸ್ಟೆಪ್ ಹಾಕಿದ್ದ ಮತ್ತೆ ಏನೋ ಸಿಗಾಕೊಂಡಿದ್ದು ಉದುರಿಸ್ತಾ ಇದ್ರೆ ಅನ್ಕೊಂಡೆ. ಅವ್ರು ಮಿಸ್ ಲಂಕೇಶ್, ಸೂಪರ್ ಮಿಸ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ನೈಸ್ ಪೊಲ್ಯೂಷನ್, ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಸರ್ ಹೇಳಿ ಮಿಸ್ ಲೋಕೇಶ್, ಮನೆಯೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಬೆಂಗಳೂರವರು ಬೇರೆ ಕಡೆ ಎಲ್ಲಾ ಕಡೆ ತುಂಬಾ ಖುಷಿ ಆಗಿದ್ದಾರೆ. ಟೌನು ಹಳ್ಳಿ ಪೇಟೆ ವಾ ಎಲ್ಲ ನಮ್ ಸಂಬಂಧಿಕರು ಎಲ್ಲರೂ ಚೆನ್ನಾಗಿದ್ದಾರೆ. ಹೌದಾ, ಒಬ್ಬರಿಗೊಬ್ರು ಸಂಬಂಧಿಕರು ಮಾಡ್ಬಿಟ್ಟಿದ್ದೀರಾ ನೀವು ಎಲ್ಲಾರು. ವೆರಿ ಗುಡ್. ಹೇಳ್ಕೊಂಡು ಹೋಗ್ತಾ ಇರಿ. ಬಿಡಿ ಸರ್, ನಿಮ್ ತರ ಆರಾಮಾಗಿರ್ಬೇಕು ಲೈಫಲ್ಲಿ, ಹಿಂದಿಯಾಗಿರ್ಬೇಕು ಅಷ್ಟೇ. ನೋಡಿ, ಈ ಜಗತ್ತಲ್ಲಿ ತುಂಬಾ ಭಯಾನಕವಾಗಿರೋದು ಭಯೋತ್ಪಾದಕತೆ ಅಂತ ಹೇಳ್ತಾರೆ. ಆದ್ರೆ ನಾನ್ ಹೇಳ್ತೀನಿ, ಪ್ರಪಂಚದಲ್ಲೇ ತುಂಬಾ ಕಷ್ಟ ಅನ್ಸೋದು ಮಾದಕತೆ. ಓ ಮೈ ಗಾಡ್. ಯಾಕಂದ್ರೆ ಒಬ್ಬ ಟೆರರಿಸ್ಟ್ ಮುಂದೆ ಬಂದು ನಿಂತ್ಕೊಂಡ್ರೆ ನಾವೆಲ್ಲ ಹೊಡೆಯೋದಕ್ಕೆಲ್ಲ ರೆಡಿ ಆಗ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಯಾವತ್ತಿದ್ರು ಮೇರಾ ಭಾರತ್ ಮಹಾನ್ ಅಲ್ವಾ. ಆದ್ರೆ ಮಾದಕವಾಗಿರುವಂತ ಒಂದು ಹುಡುಗಿ ಬಂದು ನಿಂತ್ಕೊಂಡ್ರೆ ಫೇಸ್ ಮಾಡೋದು ಸ್ವಲ್ಪ ಕಷ್ಟ. ನಿಮ್ಗೆ ಈಸಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಹೆಂಗೆ ಮಿಸ್ ಲೋಕೇಶ್, 350 ಎಪಿಸೋಡ್ ಆಯ್ತು, ಎಲ್ಲಾರ ಜನ ಸ್ಟೆಪ್ ಹಾಕಿದೀರಾ, ಇದೆಲ್ಲ ಕಷ್ಟ ಅಂದ್ರೆ ಹೆಂಗೆ? ಸ್ಟೆಪ್ ಹಾಕಿದೀನಿ ಸರ್, ಬಿಡಿ ಬೇಡ ಆಮೇಲೆ. ಓಕೆ, ಕಂಟಿನ್ಯೂ. ಇವತ್ತು ಭಯೋತ್ಪಾದಕತೆ ಮತ್ತು ಮಾದಕತೆನ ಮಿಕ್ಸ್ ಮಾಡಿ ಇಲ್ಲಿ ಒಬ್ಬರನ್ನ ಕರೆಸ್ತಾ ಇದ್ದೀನಿ. ಓಕೆ, ಅದು ಹೇಳ್ತಾ ಹೋದ್ರೆ ನಿಮ್ಗೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಅವ್ರನ್ನ ವೆರಿ ಡೆಡ್ಲಿ ಕಾಂಬಿನೇಷನ್ ಅಲ್ವಾ? ನಮ್ಮ ತುಪ್ಪದ ಹುಡುಗಿ ಟೆರರಿಸ್ಟ್ ಅನ್ನೋ ಸಿನಿಮಾನ ಮುಗಿಸ್ಕೊಂಡು ಈಗ ಮಜಾ ಮನೆಗೆ ಬರ್ತಾ ಇದಾರೆ. ವಾ, ಅಯ್ಯೋ ರಾಮ್ನೇ, ಮಾತುಕತೆ ಮುಂದುವರ್ಸೋಣ. ಈಗ ಟೆರರಿಸ್ಟ್ ಸಿನಿಮಾ ತಂಡದವರು ನಮ್ಮ ಮಜಾ ಮನೆಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಾಗಿಣಿ ದ್ವಿವೇದಿ, ಅನನ್ಯ ಭಟ್, ಸಮೀಕ್ಷಾ, ಮನು ಅಂಡ್ ಡೈರೆಕ್ಟರ್ PC ಶೇಖರ್. ಕಿಸಸ್ ಎಲ್ಲ ಬ್ಲೋ ಮಾಡ್ತಿದಾರೆ ಅಲ್ಲಿ. ನಾನು ಸರ್ ಜೋರಾಗಿ ಸುಮ್ನೆ ಹಿಂಗನೆ ಅಂದ್ರೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಅಷ್ಟು ಪವರ್ ಇದ್ದಿದ್ರೆ ಇಲ್ಲ, ಅಷ್ಟು ಪವರ್ ಇಲ್ಲ ಅವ್ರಿಗೆ. ಏನಿದು ಒಳಬರ್ಮ? ಏನ್ರಿ ಇದು? ನನಗೆ ಗೊತ್ತಿಲ್ಲ ಅಪ್ಪ. ವಾವ್ ಸರ್, ನಿಮ್ ಬಗ್ಗೆ ತುಂಬಾ ವಿಚಾರಗಳು ಗೊತ್ತಿದೆ ಸರ್ ರಾಗಿಣಿಗೆ. ಹೌದಾ? ಹೇಳಮ್ಮ, ಒಂದು ಬಿಡಮ್ಮ, ಹೇಳಿ. ಹಾಂಟೆಡ್ ಐಸ್ ಅಂತನಾ? ಇಲ್ಲ ಬೇರೆ ಏನಾರ ಹಾಂಟೆಡ್ ಐಸ್? ಇಲ್ಲ, ನಾ ಕೇಳ್ದೆ, ನೀವ್ ಯಾವಾಗ್ಲೂ ನೋಡಿದ್ರೆ ನಿಮ್ಮನ್ನ ಗ್ಲಾಸಸ್ ಯಾಕೆ ಹಾಕೋತೀರಾ ಅಂತ. ನಾನು ಒಂಥರ ಕಣ್ಣು ಸರ್, ಅದು ಏನ್ ಭಯಂಕರವಾಗಿರೋ ಕಣ್ಣದು, ಅದು ಒಂಥರ ಕಣ್ಣು ಒಳಗಡೆ ಹೋಗಿದೆ ಅಷ್ಟೊಂದು. ಆಚೆ ತೆಗಿಬೇಕಾಗ ನಿಮ್ಮನ್ನ ನೋಡ್ ಒಂದ್ ಸ್ವಲ್ಪ ಆಚೆ ಬರ್ತಾ ಇದೆ ಈಗ. ಸರ್ ನಿಮ್ಮನ್ನ ನೋಡಿ ಖುಷಿ ಆಚೆ ಬರ್ತಾ ಇದೆ, ಸಂತೋಷ ಉಕ್ಕು ಬರ್ತಾ ಇದೆ, ಕಣ್ಣು ಬರ್ತಾ ಇದೆ ಅಂತೆ. ದಯವಿಟ್ಟು ಕಣ್ಣು ಆಚೆ ಬಂದ್ರೆ ಸರ್ ಚೆನ್ನಾಗಿಲ್ಲ. ಇಲ್ಲ ರೀ, ಒಂಥರ ಕಣ್ಣಿಂಗ್ ಆಚೆ ಬಂದಾಗ ಸುಂದರವಾಗಿರೋರ್ನ ಅಥವಾ ಏನೋ ಬ್ಯೂಟಿಫುಲ್ ಆಗಿರೋದು ನೋಡಿದಾಗ ಯುವರ್ ಐಸ್ ಪಾಪ್ ಅಪ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಆತರ ಕನ್ನಡದಲ್ಲಿ ನಿಮ್ಮ ಕಣ್ಣು ಹೊರಗೆ ಬರ್ತಾ ಇದೆ, ಆಚೆ ಬರ್ತಿದೆ. ಅಲ್ಲ, ನಿಮ್ಗೆ ಚಂದವಾದ ಹುಡುಗಿರು ನೋಡಿದ ತಕ್ಷಣ ನಿಮ್ಗೆ ಕಣ್ಣು ಗುಡ್ಡೆ ಮಾತ್ರ ಆಚೆ ಬರುತ್ತಲ್ಲ, ಯಾಕೆ ಕೂದಲೆಲ್ಲ ಆಚೆ ಬರಲ್ಲ? ವೆರಿ ಗುಡ್ ಕ್ವೆಶ್ಚನ್. ಇಷ್ಟೊತ್ತಿಗೆ ಕಣ್ಣು ಆಚೆ ಬರೋ ಬದಲು ಕೂದಲು ಆಚೆ ಬಂದಿದೆ. ಇಲ್ಲಿವರೆಗೂ ಇರೋದು ನಿಮ್ಗೆ ಕೂದಲು. ಸುಮ್ಮನೆ ಹಿಂಗ ಅನ್ಕೊಂಡ ಹಿಂಗ. ಹಾಗಿದ್ರಿ ಎಲ್ರು? ಎಲ್ರು ಡೆಬ್ಯೂ ಅನ್ಸುತ್ತೆ, ಅದಕ್ಕೆ ಎಲ್ರು ತುಂಬಾ ನರ್ವಸ್ ಆಗಿದ್ದಾರೆ. ಇಲ್ಲ ಶೇಖರ್ ಅವರು ಬಂದಿದ್ದಾರೆ. ದಿಗ್ಗಜರು ಇವರೆಲ್ಲ. ನೋಡಿ, ಟು ನ್ಯೂ ಕಮರ್ಸ್, ಪ್ಲೀಸ್ ವೆಲ್ಕಮ್ ದೆಮ್. ನಮ್ಮ ಇಂಡಸ್ಟ್ರಿಯಲ್ಲಿ ಆಬ್ವಿಯಸ್ಲಿ ಕೆಲಸ ಎಲ್ಲ ಮಾಡಿದ್ದಾರೆ ಫಸ್ಟ್ ಟೈಮ್. ಇಲ್ಲ ಮಿಸ್ಟರ್ ಲೋಕೇಶ್, ಈಗ ಟೆರರಿಸ್ಟ್ ಅಂತಂದ್ರೆ
ರಾಗಿಣಿ ಅವರು ಇಷ್ಟು ಸುಂದರವಾಗಿ ಸೀರೆ ಉಟ್ಕೊಂಡ್ ಬಂದಿರಲ್ಲ ಏನಿದ್ರ ಒಂದು ಸರ್ ಟೆರರಿಸ್ಟ್ ಪಿಕ್ಚರ್ ಹೆಸರು ಶಿ ಇಸ್ ದ ಬಾಂಬ್ ಇನ್ ದ ಸಿನಿಮಾ. ಐ ಆಮ್ ದ ಬಾಂಬ್ ಬೇಬಿ. ಸರ್ ಇವ್ರ ಬಾಂಬು ನೀವು ತೋಪು. ತೋಪ್ ಅಂದ್ರೆ ಕ್ಯಾನನ್ ಸರ್, ಕ್ಯಾನನ್. ನಾನು ಮಾವಿನ ತೋಪು ಅನ್ಕೊಂಡೆ. ಇದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಇದು. ಯಾರು ಹೇಳಿದ್ದು? ಯಾರು ಇದೆಲ್ಲ ಹೇಳ್ತಾರೆ ನಿಮ್ಗೆ? ತಪ್ಪ ಹೇಳ್ಕೊಡ್ತಾರೆ ನಿಮ್ಗೆ, ನೀವ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇವರು ಏನ್ ಗೊತ್ತಾ, ಇವ್ರ ಗರ್ಲ್ ಫ್ರೆಂಡ್ಸ್ನೆಲ್ಲ ನಿಂಗ್ ಮಾವಿನ ಹಣ್ಣು ಕೊಡಿಸ್ತೀನಿ ಅಂತ. ಇವಾಗ ಫಸ್ಟ್ ಮಾವಿನ ಹಣ್ಣಾಗಿದ್ದಾಗ ಕರ್ಕೊಂಡು ಹೋಗ್ತಾರೆ, ನೆಕ್ಸ್ಟ್ ಮಾವಿನಕಾಯಿ ಕೊಡ್ಸಕ್ ಕರ್ಕೊಂಡು ಹೋಗ್ತಾರೆ. ಕರೆಕ್ಟ್. ಹಂಗೆ ಹೇಳಿದ್ರೆ ಆಕ್ಚುಲಿ ನಂಬೋದು. I don't know what it is, ರಾಗಿಣಿ. ನೀವ್ ವೇದಿಕೆಗೆ ಬಂದಾಗೆಲ್ಲ ರುಜಾನ್ ಅವ್ರು ಫುಲ್ ಫಾರ್ಮ್ ಅಲ್ಲಿ ಇರ್ತಾರೆ. ಈಸ್ ಇನ್ ಟಾಪ್ ಫಾರ್ಮ್. Yeah, because that's the Ragini Dwivedi effect. No, but when is he not in form? ಯಾವಾಗ್ಲೂ ಫಾರ್ಮ್ ಅಲ್ಲಿ ಇರ್ತಾರೆ ತಾನೇ. ಒಂದು ಜೋರಾಗಿ ಜಪಾಲಿ ಫಸ್ಟ್. ಆಕ್ಚುಲಿ ಈ ಸಿನಿಮಾನ ಡೈರೆಕ್ಟರ್ ಸಾಹೇಬ್ರೆ ಒಂದು 2-3 ಇಯರ್ಸ್ ಮುಂಚೆ ಮಾಡಿದ್ರೆ ಶುಡ್ ಹ್ಯಾವ್ ಬೀನ್ ಅ ನ್ಯೂಕ್ಲಿಯರ್ ಬಾಂಬ್. ಯಾಕೆ? ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಇವಾಗ ಚೆನ್ನಾಗಿದ್ದಾರೆ. ಇವಾಗ ಸ್ಲಿಮ್ ಡೌನ್, ವರ್ಕ್ಡ್ ಔಟ್, ಡಯಟ್ ಎಲ್ಲ ಮಾಡಿ ಚೆನ್ನಾಗಿದಾರಲ್ಲ, ಸೀರೆ ಎಲ್ಲ ಚೆನ್ನಾಗಿ ಕಾಣ್ತದೆ. ಅವಾಗ್ಲೂ ಹಂಗೆ ಹೇಳಿದ್ರು, ಹೆಂಗಿದ್ಯಾ ಚೆನ್ನಾಗಿದ್ಯಾ ಹಂಗೆ ಹೆಂಗೆ. ಇವಾಗ ಬೇರೆ ತರ ಶಿಫ್ಟ್ ಆಗಿ ಮನುಷ್ಯ ಸರಿ ಇಲ್ಲ ಅಷ್ಟೇ. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ರಾಗಿಣಿ. ಅಲ್ಲ ಇವ್ರಿಗೆ ಹೆಂಗೆ ಅಂದ್ರೆ ಹುಡುಗಿರು ದಪ್ಪ ಇದಾರೆ, ಸಣ್ಣ ಆಗಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಹ್ಯಾಂಗರ್ಗೆ ಒಂದ್ ಸ್ಯಾರಿ ಹಾಕೊಂಡ್ ಬಂದ್ರು ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತಾರ. ಹಂಗೆ ಸರ್ ಇರ್ಬೇಕು ಸರ್, ಒಂಥರ ಆತರ ನೀವೊಂಥರ ರಸಿಕತೆ ತುಂಬಿಕೊಂಡಿದೆ ನಿಮ್ಮಲ್ಲಿ. ಎಲ್ಲ ಪಾಪ ಗೆಸ್ಟ್ ಎಲ್ಲ ಕೂಡ್ಸಿ ಮಾತಾಡ್ಸಿ ದಯಮಾಡಿ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ದಯವಿಟ್ಟು ಕೂತ್ಕೊಳ್ಳಿ. ಎಸ್, ಟೆರರಿಸ್ಟ್. ಫಸ್ಟ್ ಆಫ್ ಆಲ್ ಟೆರರಿಸ್ಟ್ ಆಗಿ ನಮ್ಮ ರಾಗಿಣಿನ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಹೇಳಿ. ಹಲೋ ಎವ್ರಿಬಡಿ. ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಒಂದು ವಿಮೆನ್ ಬೇಸ್ ಸ್ಕ್ರಿಪ್ಟು ಟೆರರಿಸಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದುವರೆಗೂ ಬಂದಿಲ್ಲ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ. ಈವನ್ ಗೂಗಲ್ ಮಾಡಿದ್ರು. ಸೊ ಇಟ್ಸ್ ವೆರಿ ಟಫ್ ವೆನ್ ವಿಮೆನ್ ಸ್ಕ್ರಿಪ್ಟ್. ಹಿಂದಿಲ್ ಬಂದಿತ್ತಲ್ಲ ಸರ್, ಹಿಂದಿಲ್ ಬಂದಿತ್ತು ಇಫ್ ಐ ಆಮ್ ನಾಟ್ ರಾಂಗ್. ದಿಲ್ಸೆ ಆಲ್ಸೋ ವಾಸ್ ಆನ್ ದ ಸೇಮ್. ಬಟ್ ದೇ ವಾಸ್ ಹೀರೋ ಬ್ಯಾಕ್ ಗ್ರೌಂಡ್ ಎಲ್ಲಾನು ಇತ್ತು. ಬಟ್ ಒಂದು ಟೋಟಲಿ ವಿಮೆನ್ ಬೇಸ್ ಸ್ಕ್ರಿಪ್ಟ್ ಅನ್ನೋದು ಹೀರೋಯಿನ್ ಸೆಂಟ್ರಿಕ್. ಓಕೆ, ಸೊ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ ಅಬೌಟ್ ಟೆರರಿಸಮ್ ಅನ್ನೋದು ಒಂದು ಐಡಿಯಾ ಇತ್ತು. ದೆನ್ ರಾಗಿಣಿ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ, ನಾಯಕ ಅಂತ ಸಿನಿಮಾ ಅದು. ಸೊ ಆವಾಗ ನನ್ನ ಅವ್ರ ಪೊಟೆನ್ಷಿಯಲ್ ಗೊತ್ತಿತ್ತು ಆಕ್ಚುಲಿ. ದೆನ್ ವಿ ವರ್ ಇನ್ ಟಾಕಿಂಗ್ ಟರ್ಮ್ಸ್, ಯಾವಾಗಲೂ ಒಂದು ಸಿನಿಮಾ ಮಾಡಬೇಕು ಅಂತ. ಅಲ್ಲ, ಯುವರ್ ಇನ್ ಟಾಕಿಂಗ್ ಟರ್ಮ್ಸ್ ಆಫ್ ಚೇಂಜಿಂಗ್ ಇಟ್ ಟು ನಾಯಕಿನಾ? ಸೊ ಆವಾಗ ಟೈಮ್ ಇತ್ತು. ಸೊ ಅಂಡ್ ದಿಸ್ ವಾಸ್ ಲಾಟ್ ಆಫ್ R&D ಮಾಡಿರೋ ಸಿನಿಮಾ. ಸೊ ಒಂದು ಚೂರು ಟೈಮ್ ತಗೊಂಡ್ ಮಾಡಿದ ಸಿನಿಮಾ. ಎಸ್. ರಾಗಿಣಿ ಏನೇನ್ ದಬಾಕಿದ್ಯಪ್ಪ ಪಿಕ್ಚರ್ ಅಲ್ಲಿ? ಅರೆ ತುಂಬಾ ಎಲ್ಲ ಕಡೆಯಿಂದ ಎಲ್ಲ ಎಲಿಮೆಂಟ್ಸ್ ಎಲ್ಲ ಕಡೆಯಿಂದ ಬೇಸಿಕಲಿ ಅವರು ಇನ್ನೂ ಸ್ಪಷ್ಟವಾಗಿ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ಬೇಸಿಕಲಿ ಯಾವಾಗ್ಲೂ ಒಂದು ಟೆರರಿಸ್ಟ್ ಅಂತ ವರ್ಡ್ ಆಗ್ಲಿ, ಇಲ್ಲಾಂದ್ರೆ ಸಬ್ಜೆಕ್ಟ್ ಆಗ್ಲಿ, ಟೆರರಿಸಮ್ ಅಂತ ಅಂದ ತಕ್ಷಣನೇ ಒಂದು ಸ್ಪೆಸಿಫಿಕ್ ಇಂಡಿವಿಜುವಲ್ ನ, ಇಲ್ಲಾಂದ್ರೆ ಒಂದು ಕಾಸ್ಟ್ ನ, ಇಲ್ಲಾಂದ್ರೆ ಒಂದು ಇದನ್ನ ನಾವು ಸ್ಪೆಸಿಫಿಕ್ ಮಾಡ್ತೀವಿ. ಸೊ ಬೇಸಿಕಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅ ನಾರ್ಮಲ್ ವುಮನ್, ಒಂದು ನಾರ್ಮಲ್ ಆಗಿರೋ ಹುಡುಗಿ, ನಾರ್ಮಲ್ ಲೈಫಲ್ಲಿ ನಡೆಸ್ತಾ ಇರುವಂತ ಒಂದು ಹುಡುಗಿ ಪಾಯಿಂಟ್ ಆಫ್ ವ್ಯೂ ಇಂದ ಟೆರರಿಸಮ್ ಅಥವಾ ಟೆರರಿಸ್ಟ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ದಟ್. ಸೊ ಯು ಆರ್ ಅ ಟೆರರಿಸ್ಟ್ ಇನ್ ದ ಸಿನಿಮಾ. ಅದು ನೀವು ಸಿನಿಮಾ ನೋಡ್ಬೇಕಲ್ವಾ, ಅದಕ್ಕೆ ನಾನೇ ಹೇಳ್ಬಿಟ್ರೆ ಎಲ್ಲ. ಸಿನಿಮಾ ನೋಡ್ತೀವಪ್ಪ, ಕೇಳ್ತಾರ ಅದು ಟೆರರಿಸ್ಟ್ ಯಾರು ಅಂತ. ಇರ್ಬೋದು, ಇಟ್ ಕುಡ್ ಬಿ, ಇಟ್ ಕುಡ್ ನಾಟ್ ಬಿ ಆಲ್ಸೋ. ಇನ್ನು ಪಿಕ್ಚರ್ ಮಾಡಿಲ್ಲ ಸರ್, ಟೈಟಲ್ ಮಾತ್ರ ಇಟ್ಟವ್ರು, ಏನು ಮಾಡಿಲ್ಲ. ಇನ್ನು ಗೊತ್ತಿಲ್ಲ ಪಾಪ. ಬೇಸಿಕಲಿ ನನ್ನ ಪ್ರಕಾರ ಕ್ಯಾರೆಕ್ಟರ್ ಏನು? ವಾಟ್ಸ್ ಯುವರ್ ಕ್ಯಾರೆಕ್ಟರ್? ಮೈ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ರೇಷ್ಮಾ ಅಂತ ಒಂದು ಹುಡುಗಿ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಶಿ ಇಸ್ ಅ ನಾರ್ಮಲ್ ವರ್ಕಿಂಗ್ ವುಮನ್. ನಾರ್ಮಲ್ ಲೈಫಲ್ಲಿ ನಾವೆಲ್ಲರೂ ನಮ್ಮ ಲೈಫಲ್ಲಿ ಹೆಂಗಿರ್ತೀವಿ ಆ ಥರ ಒಂದು ಹುಡುಗಿದು ಕತೆ. ಆ್ಯಂಡ್ ಅವ್ರ ಲೈಫಲ್ಲಿ ಏನೇನು ಆಗುತ್ತೋ, ಯಾವ್ಯಾವ ಪರಿಸ್ಥಿತಿ ಮೂಲಕ ಆಗಲಿ, ಇಲ್ಲಾಂದ್ರೆ ಕೆಲವೊಂದು ಪರ್ಸನ್ ಮೂಲಕ ಆಗಲಿ, ಕೆಲವೊಂದು ಸ್ಟಾನ್ಸಸ್ ಮೂಲಕ ಆಗಲಿ, ಅವ್ರು ಕೆಲವೊಂದು ವಾಟ್ ಯು ಕಾಲ್ ಇಟ್ ಸಿಚುವೇಶನ್ಸ್ ನ ಫೇಸ್ ಮಾಡೋ ಅಂತ ಒಂದು ಜರ್ನಿ ಇಸ್ ದ ಟೆರರಿಸ್ಟ್. ಆಮೇಲೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ವಿಷಯ ಐಡಿಯಾ ಯಾರಿಗೋ ಎಫೆಕ್ಟ್ ಆಗುತ್ತೆ. ಸೊ ಅದನ್ನ ರೆಪ್ರೆಸೆಂಟ್ ಮಾಡೋ ಒಂದು ಕ್ಯಾರೆಕ್ಟರ್. ಓಕೆ.
ಸೊ ಈ ಒಂದು ಕ್ಯಾರೆಕ್ಟರ್ನ ಒಪ್ಕೋಬೇಕು ಅಂದಾಗ ಇದರಲ್ಲಿ ಒಂದು ಡೈಲೆಕ್ಟ್ ಚೇಂಜ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಮ್ಯಾನರಿಸಮ್ ಚೇಂಜ್ ಆಗುತ್ತೆ. ಹೌ ಡಿಡ್ ಯು ಡೂ ಯುವರ್ R&D? ಓ ಗಾಡ್, ದಟ್ ವಾಸ್ ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಪಾತ್ರ ಇದು. ಬಿಕಾಸ್ ಫಸ್ಟ್ ಟೈಮ್ ಒಬ್ಬ ಮುಸ್ಲಿಂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ ಒಂದು ಮ್ಯಾನರಿಸಮ್ಸ್ ಆಗ್ಲಿ, ಅವ್ರದ್ದು ಕಲ್ಚರ್ ಆಗ್ಲಿ, ಅವರು ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಅವ್ರು ಮಾತಾಡಿರೋ ರೀತಿ ಆಗ್ಲಿ, ಅವ್ರ ನಮಾಜ್ ಓದೋ ರೀತಿ ಆಗ್ಲಿ, ಅದೆಲ್ಲ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ರೀತಿ ಇರ್ಬೋದು, ಯುವರ್ ಹ್ಯಾಂಡ್ ಪೊಸಿಷನ್ಸ್ ಆಗ್ಲಿ. ಬಿಕಾಸ್ ಆ ಒಂದು ಸ್ಪೆಸಿಫಿಕೇಶನ್ಸ್ ತುಂಬಾನೇ ಮುಖ್ಯವಾಗಿರುತ್ತೆ. ಬಿಕಾಸ್ ದೀಸ್ ಆರ್ ರಿಯಲಿ ಸೆನ್ಸಿಟಿವ್ ಥಿಂಗ್ಸ್ ಕನೆಕ್ಟೆಡ್ ಟು ಕಲ್ಚರ್ ಅಂಡ್ ರಿಲಿಜನ್ ಅಂತದ್ದು. True. ಸೊ ಯು ವಿಲ್ ಸಿ ದಟ್ ಇನ್ ದ ಹೋಲ್ ಫಿಲ್ಮ್, ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರ್ಗೂ ಆ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್, ಒಂದು ಕಲ್ಚರ್ ನ ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನ ಪಟ್ಟಿದ್ದೀವಿ. Fantastic. Very good. Very good. Manu, what have you dabak in the cinema? ನಾನು ರಾಗಿಣಿ ಅವ್ರ ತಮ್ಮನ್ ರೋಲ್ ಪ್ಲೇ ಮಾಡಿದೀನಿ. ತುಂಬಾ ಕಷ್ಟ ಆಗಿರ್ಬೇಕಲ್ಲ? ಅಲ್ಲ, ಯಾಕೆ ತುಂಬಾ ಹೊಡೆದಾಕಿದ್ರು ನಂಗೆ set ಅಲ್ಲಿ. ಬೇಜಾರಾಗಿ ಹೇಳ್ತಾ ಇದೀರಾ ತಮ್ಮನ್ ಪಾತ್ರ ಮಾಡಿನಿ ಅಂತ? ಅದೇ ತುಂಬಾ ಕಷ್ಟ ಆಗಿರುತ್ತಲ್ವಾ? ಆಕ್ಚುಲಿ ನಿಮ್ ಅಪ್ರೋಚ್ ಮಾಡಿದ್ವಿ ನಾವು ಒಂದು ಅಜ್ಜ ಕ್ಯಾರೆಕ್ಟರ್ಗೆ, ಬಟ್ ಆಗ್ಲಿಲ್ಲ ಅಂತ. ಡೇಟ್ಸ್ ಬಿಸಿ ಇದ್ರೆ ಈ ಶೋ ಅಲ್ಲಿ ಅನ್ಬಿಟ್ಟು ಅವ್ನ ಹಾಕಿದ್ವಿ ನಾವು. ಅಜ್ಜ ಕ್ಯಾರೆಕ್ಟರ್ ಅಂತೆ. ಇಲ್ಲ ಆಕ್ಚುಲಿ ಯಾಕೆ ಕಷ್ಟ ಆಯ್ತು ಅಂದ್ರೆ ಅಜ್ಜ ಕ್ಯಾರೆಕ್ಟರ್. ತಮ್ಮ ಅಲ್ವಾ? ಓಕೆ, ತಮ್ಮ ಕೂಡ ದಯವಿಟ್ಟು ಬೇಡ. ತುಂಬಾ ಹೊಡೆದ್ಬಿಟ್ಟಿದ್ದಾರೆ ನಂಗೆ ಸೆಟ್ ಅಲ್ಲಿ. ಹಾ, ಹಂಗೆ ಕಷ್ಟ ಆಗಿದ್ದು ಅಂದ್ರೆ ಅದೊಂದೇ, ಹೌದಾ? ಬೇರೆ ಏನಿಲ್ಲ. ಯಾಕಮ್ಮ ಹೊಡೆದ ಹುಡುಗನಿಗೆ? ಒಂದ್ 3-4 ಸತಿ ಹೊಡೆದಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಅದು ಸೆಟ್ ಅಲ್ಲಿ ಒಂದ್ ಸೀನ್ ಇತ್ತು. ಎಲ್ರೂ ನಾನ್ ವೆಜಿಟೇರಿಯನ್ಸೇ, ನಾನೊಬ್ಬ ವೆಜ್ ತಿನ್ಬೇಕಾಯ್ತು. ನಾನು ತಿನ್ನಲ್ಲ ಅಂತಂದೆ, ನಾನು ನಾನ್ ವೆಜ್ ತಿನ್ನಲ್ಲ ಅಂತಂದೆ. ಈಸ್ ಅ ಪ್ಯೂರ್ ವೆಜಿಟೇರಿಯನ್. ತುರ್ಗಕ್ಕೆ ಟ್ರೈ ಮಾಡಿದಾರೆ ಅದನ್ನ ಹಾ. ನನಗೆ. ನಾನ್ ವೆಜ್ ಟ್ರೈ ಮಾಡಿದಂತಲ್ಲಮ್ಮ? ತಿನ್ನು ಅಂತ. ಈ ತರದೇ ಎಲ್ಲ ಕಷ್ಟ ಇದ್ದಿದ್ದು ಸಿನಿಮಾದಲ್ಲಿ. ತುಂಬಾ ಕಷ್ಟ ಅನ್ಭವಿಸಿದ್ದಾರೆ. But ಆದ್ರೂ ಕಪಾಲ ಅದೇನಿದ್ರು ಅವ್ರು ಕೊಡ್ತಿದ್ದೀನಿ, ಒಂಥರ- ನಾನ್ ವೆಜ್ ತಿನ್ಸಿದ್ದೀನಿ. ತುಂಬಾ ತಮ್ಮ ಅಂತಾನೆ ನೋಡಿದಾರೆ ಸೆಟ್ ಅಲ್ಲಿ ಅದನ್ನೇ. ಇಂದು ಒಂದ್ ಜನ್ಮನ. ಹೇಳ್ಬಿಡ್ಬೇಕಾಗಿತ್ತು, ಇಲ್ಲ ನನ್ನ ತಮ್ಮ ಅಲ್ಲ ಕಸಿನ್ ಆಗ್ತೀನಿ, ಏನಾದ್ರು ಹೇಳ್ಬೇಕಾಗಿತ್ತಾನೆ. ಫ್ರೆಂಡ್ ಆಗ್ತೀನಿ. ಫ್ರೆಂಡ್ ಆಗ್ತೀನಿ, ಇಲ್ಲ ತಮ್ಮನ್ ಫ್ರೆಂಡ್ ಮಾಡ್ತೀನಿ. ನಾನಾಗಿದ್ರೆ ಹಂಗೆ ಹೇಳ್ತಾ ಇದ್ನಪ್ಪ. ನಾನು ಯಾಕೆ That's why nobody is offering you ತಮ್ಮ ಕ್ಯಾರೆಕ್ಟರ್ ಅಷ್ಟೇ. Why will they offer you ನನ್ ತಮ್ಮ ಕ್ಯಾರೆಕ್ಟರ್? ಚಾನ್ಸ್ ಇಲ್ಲ. ಆನ್ಸೇ ಇಲ್ಲ. ಯಾ, ನನಗೆ ನೋಡಿ ಅವ್ರ ಸಿಸ್ಟರ್ ಜೊತೆ ಡ್ಯಾನ್ಸ್ ಮಾಡಕ್ಕೆ ಆಫರ್ ಕೊಟ್ಟು ದೊಡ್ಡ ಒಂದು ಹೆಲ್ಪ್ ಮಾಡಿದ್ರು ಅವರು. ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸಿಂಗ್. ಎಕ್ಸ್ಟ್ರಾಡರಿ ಡ್ಯಾನ್ಸಿಂಗ್ ಎಷ್ಟು ಕೊಟ್ಟೆ ಹುರ್ಕೋತಾ ಇದ್ರಿ ನಾನು ನೋಡಿದೀನಿ. ಇಲ್ಲ ಇಲ್ಲ, ನಾನು ಗೊತ್ತಾ? ತುಂಬಾ ತುಂಬಾ ಹೃದಯದಿಂದ ಅದನ್ನ offer ಮಾಡಿದ್ದು. ದಯವಿಟ್ಟು ನಿಮ್ ಹೃದಯ ನೋಡೋ ಅವಶ್ಯಕತೆ ಇಲ್ಲ. ಬೇಡ, ಬೇಡ. ನಮಸ್ಕಾರ. ಫಾರ್ ಎಕ್ಸಾಂಪಲ್, ಇವಾಗ ಬೈಲಿ ಸಾಂಗ್ ಶೂಟಿಂಗು, ದಿಸ್ ಇಸ್ ಇಂದ್ರಜಿತ್ ಯುವರ್ ಸನ್ನಿ. ಇಲ್ಲಿ ಬಾಪ ಇಲ್ಲಿ ಸೃಜನ್, ಆಯ್ತಾ? ಬಂದ್ಬಿಟ್ಟು ಹಾಯ್ ಹಾಯ್ ಹೌ ಯು ಸನ್ನಿ ಅಂತ ಮಾತಾಡ್ಸಕ್ ಬಂದು ಇಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರು. ಹಾಯ್, ಹೌ ಆರ್ ಯು ಸನಿ? ಶೀಸ್ ಫೈನ್, ರೆಡಿ ಆಗಿ ಅಲ್ಲಿ ಹೋಗಿ. ಅಲ್ಲ ಸರ್, ಒಂಚೂರು ಮಾತಾಡ್ಕೊಂಡು ಹೋಗ್ತೀನಿ. ಇಲ್ಲಪ್ಪ ಅಲ್ಲಿ ಹೋಗಿ ಮಿಸ್ಟರ್ ಲೋಕೇಶ್ ಅಲ್ಲಿ ಹೋಗಿ. ಆಮೇಲೆ ಏನ್ ಗೊತ್ತಾ, ಸರ್ ಬಂದಿದ್ದಾರೆ. ಅಲ್ಲ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕು. ಮಿಸ್ಟರ್ ಲೋಕೇಶ್